ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಕನ್ನಡದ ಸ್ಥಾನ ಉಳಿಸಿ ಮಲಯಾಳಂಗೆ ಆದ್ಯತೆ ಕೊಡಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಕನ್ನಡದ ಸ್ಥಾನ ಉಳಿಸಿ ಮಲಯಾಳಂಗೆ ಆದ್ಯತೆ ಕೊಡಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಕನ್ನಡದ ಸ್ಥಾನ ಉಳಿಸಿ ಮಲಯಾಳಂಗೆ ಆದ್ಯತೆ ಕೊಡಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ
ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಕನ್ನಡದ ಸ್ಥಾನ ಉಳಿಸಿ ಮಲಯಾಳಂಗೆ ಆದ್ಯತೆ ಕೊಡಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಕನ್ನಡದ ಸ್ಥಾನ ಉಳಿಸಿ ಮಲಯಾಳಂಗೆ ಆದ್ಯತೆ ಕೊಡಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡವೇ ಪ್ರಧಾನ ಭಾಷೆ, ಕನ್ನಡದ ಸ್ಥಾನ ಉಳಿಸಿ ಮಲಯಾಳಂಗೆ ಆದ್ಯತೆ ಕೊಡಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು, ಸಿದ್ದರಾಮಯ್ಯ ಸರ್ಕಾರ ಗಟ್ಟಿ ನಿರ್ಧಾರ ತಗೋಬೇಕು ಅಂತ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಕೇರಳ ಯಾವತ್ತು ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸುತ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ